ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ನಾನು ಇದನ್ನು ನಾಶ ಮಾಡಲೇಬೇಕು. ಬಿಕಾಸ್ ಇದು ಒಂದು ಒಳ್ಳೆ ಮೆಂಟಲ್ ಸ್ಟೇಟ್ ಆಫ್ ಮೈಂಡ್ ಅಲ್ಲ, ಇದು ವಿಕೃತಿ. ಇದು ಇವ್ರಿಗೆ ಸೈಕ್ಯಾಟ್ರಿಸ್ಟ್ಗಳ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ, ಅವ್ನು ಏನು ಮಾಡ್ತಾ ಇದ್ದಾನಂತ. ಮತ್ತು ಇದ್ರ ಬಗ್ಗೆ ನಾವು ಅರಿವು ಕೊಟ್ಟಾಗ ಅದ್ರ ಬಗ್ಗೆನೂ ಏನೇನೋ ಕಮೆಂಟ್ ಮಾಡಿ, ಅಂದರೆ ಮೆಂಟಲಿ ಅವರು ಹುಚ್ಚರಾಗಿ ಹೋಗಿದ್ದಾರೆ. ಬಹುಶಃ ಒಂದು ಸಕ್ಸಸ್ ಸಿಕ್ಕಲಿಲ್ಲ ಅನ್ನೋ ಲೈಫಲ್ಲೋ ಅಥವಾ ತನ್ನಲ್ಲಿ ಯೋಗ್ಯತೆ ಇಲ್ಲ ಅಂತ ಅನ್ನೋದು ಈ ದ್ರಾಕ್ಷಿ ಮತ್ತು ನರಿಕತೆ ಇದೆ ನೋಡಿ. ದ್ರಾಕ್ಷಿಗೆ ಹಾರಿ ನೆಕ್ಸ್ಟ್ ಆ ದ್ರಾಕ್ಷಿ ಕೊಳ್ತೋಯ್ದು ಅದು ಹುಳಿ ಅಂತ ಹೇಳಿ ಅದನ್ನು ಮಾನಸಿಕ ಅಸ್ವಸ್ಥರು ಅಂತ ಹೇಳ್ತೀವಿ ಇವ್ರಿಗೆ. ಸೊ ಇವ್ರು ಹೀಗಾಗಿದ್ದಾರೆ ಇವತ್ತು. ಅಂದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸಕ್ಸಸ್ ಆಗಿರೋ ಹುಡುಗರು, ಯಂಗ್ ಟ್ಯಾಲೆಂಟ್ಸ್ನ ನೋಡಿ ಬಹುಶಃ ಅವರು ಮಾನಸಿಕವಾಗಿ ಏನೋ ಡಿಸ್ಟರ್ಬ್ ಆಗ್ತಾ ಇದ್ದಾರೆ. ಸೊ ಅದನ್ನು ನಮಗೆ ಗೊತ್ತಲ್ಲ, ಒಂದು ವಸ್ತು ನಮಗೆ ಸಿಗಲಿಲ್ಲ ಅಂತಂದರೆ ಅದನ್ನ ಹೇಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅದೊಂದು ಮಾನಸಿಕ ವಿಕೃತಿ ಅದು. ಸೊ ಇದು ನಡೀತಾ ಇದೆ ಅನ್ಸುತ್ತೆ. ಇವ್ರಿಗೆಲ್ಲ ಸೈಕ್ಯಾಟ್ರಿಸ್ಟ್ಗಳ ಕೌನ್ಸಿಲಿಂಗ್ ಬೇಕು ಒಂದು. ಎರಡನೇದು ಏನು ಅಂತಂದರೆ, ಭಕ್ತಿ ಬೇಕು, ಇಲ್ಲದಿದ್ದರೆ ಭಯ ಬೇಕು. ಸೊ ನಾನು ಇದನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಮೊನ್ನೆ ಯಾರು ರೀಸೆಂಟಾಗಿ ಲಾಸ್ಟ್ ಮಂತ್ ಯಾರೆಲ್ಲ ಅರೆಸ್ಟ್ ಆದರು, ನಮ್ಮ ರಮ್ಯಾ ಅವ್ರ ಮೇಡಮ್ ಆಗಲಿ ಅಥವಾ ಕೆಲವರು ಇದರಲ್ಲಿ ವಿಚಾರದಲ್ಲಿ ಯಾರು ಎಕ್ಸ್ಪೋಸ್ ಮಾಡಿ ಅಂತ ಹೇಳಿದ್ದೀನಿ ನಾನು. ಇದನ್ನು ಪೊಲೀಸ್ ಆಫೀಸರ್ಗೆ ಸಿಗಾಕೊಂಡ ತಕ್ಷಣ ಅವ್ರನ್ನ ಏನು ಮಾಡ್ತೀರಿ ಅದನ್ನು ತುಂಬ ಸೀಕ್ರೆಟಿವ್ ಆಗಿ ಇಡಬೇಡಿ. ಇದನ್ನು ಮೀಡಿಯಾದವ್ರನ್ನ ಕರೆಸಿ ಈ ವಿಚಾರಕ್ಕೆ ಇವ್ರುಗಳು ಅವರ ಮುಖನ ತೋರಿಸಿ ಎಕ್ಸ್ಪೋಸ್ ಮಾಡಿ. ನೆಕ್ಸ್ಟ್ ಯಾರು ಮಾಡ್ತಾರೆ ಕೈ ಸ್ವಲ್ಪ ನಡಗಲಿ ಅವ್ರಿಗೆ. ಇಂಥದ್ದು ಮಾಡೋಕ್ಕೆ ಮುಂಚೆ ಹೆಣ್ಮಕ್ಳಾಗಲಿ ಗಂಡು ಮಕ್ಳ ಬಗ್ಗೆ ಯಾವುದಾದ್ರೂ ವೇದಿಕೆಯಲ್ಲಿ ಒಂದು ಒಳ್ಳೆ ಕೆಲಸ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ ಅಂತ ಅವ್ರ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಕೈ ನಡಗಲಿ ಅಂತ. ಸೊ ನಾನು ಮೊನ್ನೆ ಈಗ ನಮ್ಮದು ಈಗ 2 ಟ್ರೇಸ್ ಆಗಿದ್ದಾರೆ, ಇನ್ನೊಂದು 3 ಜನ ಸಿಗಬೇಕು ಮಾತಾಡಿರೋರು. ಸೊ ಅವರ ಹುಡುಕಾಟದಲ್ಲಿ ಇದ್ದಾರೆ, ಅವ್ರನ್ನ ತಗೊಳ್ತಾರೆ. ಅದು ಯಾಕಂದರೆ ಅದೊಂದೊಂದು ಪ್ರೋಸೆಸ್ ಇದೆ. ಮೆಟಾಗ್ ಹೋಗಿ ಅವರ ಲೊಕೇಶನಿಂದ ಹಿಡಿದು ಅವ್ರ ಡೀಟೇಲ್ಸ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ, ಮತ್ತು ಇನ್ನು ಕೆಲವರು ಫೇಕ್ ಐಡಿಯಿಂದ ಎಲ್ಲ ಮಾಡೋದಿದೆ, ಫೇಕ್ ಒಂದು ಅಕೌಂಟ್ ಮಾಡೋದು. ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಇಟ್ ಈಸ್ ವೆರಿ ಈಸಿ ಅಂತ. ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಈ ಸೈಬರ್ ಕ್ರೈಮ್ ಎಷ್ಟು ಇಂಟೆಲಿಜೆನ್ಸ್ ಎಷ್ಟಿದೆ ಅಂತಂದರೆ, ನೀವು ಯಾವ IP ಅಡ್ರೆಸ್ ವಿತ್ ಲೊಕೇಶನ್ ಟ್ರೇಸ್ ಮಾಡ್ಬೋದು. ಅವರು ಫೇಕ್ ಅಕೌಂಟ್ ಯಾವ ಡಿವೈಸಿಂದ ಅಲ್ಲಿ ಯಾರು ಬಂದಿದ್ದಾರೆ, CCTV ಏನು, ಅವನ ಮುಖ, ಜನ್ಮ ಜಾತಕ ಎಲ್ಲ ಸಿಕ್ಬಿಡುತ್ತೆ ಅಲ್ಲಿ. ಸೊ ಅದನ್ನು ಕೂಡ ಅವ್ರು ಅಂದ್ಕೊಂಡಿದ್ದಾರೆ ನಾವು ಸೇಫ್ ಆಗಿರ್ಬೋದು ಅಂತ. ದೇ ಆರ್ ನಾಟ್ ಸೇಫ್.